ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಭುವನಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದಲ್ಲಿ ಕೃಷಿ ವಿಜ್ಞಾನಿಗಳು, ಪ್ರಗತಿಪರ ರೈತರು ಭಾಗವಹಿಸಿದ್ದರು. ಈ ವೇಳೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ವಿಸ್ತರಣಾ ವಿಭಾಗದ ತಜ್ಞ ಡಾ ಜಗದೀಶ್ ಬೆಳೆಗಳಿಗೆ ತಗಲುವ ಕೀಟಬಾಧೆ ಪರಿಹಾರ ಕ್ರಮಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಟೊಮೊಟೊ ಸಸಿ ಆಗ್ಬೋದು, ಮೆಣಸಿನಕಾಯಿ ಸಸಿ ಆಗ್ಬೋದು, ನಾವೇನು ತರಕಾರಿ ಬೆಳೆಯುವಂಥವ್ರು ಇದನ್ನ ನರ್ಸರಿಯಲ್ಲಿ ನೀವು ನಿಮ್ಗೆ ಈ ಮಾಹಿತಿನ ಹಂಚ್ಕೊಳ್ಳೋದ್ರಿಂದ ನಿಮಗೆ ಮೊಳಕೆ ಬರುವಂತ ಸಮಯ ನಿಮಗೆ 6 ದಿನ ಇಲ್ಲ 7 ದಿನ ತಗೊಳುತ್ತೆ. ವಿಜ್ಞಾನಿ ಸೋಮಶೇಖರ ಕೇಂದ್ರ ಸರ್ಕಾರದ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಉಪಯೋಗ ಮಾಡಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ಸೊ ನಾವೆಲ್ಲ ಸಾವಯವವಾಗಿ ಎಲ್ಲ ಜಾಸ್ತಿ ಏನು ಮಾಡ್ತಾ ಇದೀವಿ, ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡೋದ್ರಿಂದ ಈ ನಮ್ಮ ಮಣ್ಣಿನ ಒಂದು ಆರೋಗ್ಯ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ ಮನೋಜ್ ಕುಮಾರ್ ಹೈಡ್ರೋಫೋನಿಕ್ಸ್ ಬೆಳೆ ಪದ್ಧತಿ ಕುರಿತು ರೈತರಿಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದರು. ಗರ್ಭ ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳ್ತಾರೆ. ಕಾಳುಗಳನ್ನ ನೆನೆಸ್ಬಿಟ್ಟು ಹುಳ್ಳಿ ಕಾಳು ಅಂತ ನೆನೆಸ್ಬಿಟ್ಟು ತಿನ್ನಿಸಿ ಅಂತೆಲ್ಲ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ ಬಂದರೆ. ಸೊ ಈ ಥರ ನೀವೊಂದು ಪಾಲನೆ ಮಾಡೋದು ಹಸುಗಳನ್ನ ಒಂದು ಮುಸ್ಕಿನ ಜೋಳ ನೆನೆಸ್ಬಿಟ್ಟು ಅದನ್ನ ಒಂಚೂರು ಮೊಳಕೆ ಬಂದಿರೋದು ನೀವು ಹಾಕಿದ್ರೆ ಈ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರ ಕೊಡಬಹುದು. ರೈತ ಈಶ್ವರಪ್ಪ ಅಡಿಕೆ ಬೆಳೆಯಲ್ಲಿ ಎದುರಿಸುತ್ತಿದ್ದ ಕೀಟಬಾಧೆ ನಿವಾರಣೆಗೆ ಸರಳ ವಿಧಾನ ಅಳವಡಿಸುವ ಕುರಿತು ಕೃಷಿ ವಿಜ್ಞಾನಿಗಳು ವಿವರಣೆ ನೀಡಿದರು ಎಂದು ಹೇಳಿದರು. ಮಾಹಿತಿ ಕೊಟ್ಟು ನಮಗೂ ಅನುಕೂಲ ಅನ್ನಿಸ್ತು. ನೋಡಿ ಅದನ್ನು ಉಪಯೋಗ ಮಾಡಿ ತಿಳ್ಕೊಂತೀವಿ, ಯಾವ ರೀತಿ ಮುಂದೆ ರಿಸಲ್ಟ್ ಬರುತ್ತೆ ಎಂಬುದನ್ನು ತಿಳ್ಕೊಂತೀವಿ. ಬಂದು ಮಾಹಿತಿ ಕೊಟ್ಟು ಇಲ್ಲಿ ಎಲ್ಲ ರೈತರುಗಳು ಸೇರಿ ಒಳ್ಳೆ ಮಾಹಿತಿನೇ ಕೊಟ್ಟಿದ್ದಾರೆ.